ಮಿತ್ರ ಅವರಿಗೆ ಇದೊಂದು ಬ್ರೇಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಭಿನಯ. ಇವರು ಹೀಗೂ ಕಾಣಿಸ್ಕೋಬೋದಾ, ಈ ರೀತಿಯೂ ಕಾಣಿಸ್ತಾರಾ ಅಂತ ಅನಿಸಿದೆ ತುಂಬ ಜನಕ್ಕೆ ಈ ಸಿನಿಮಾ ನೋಡಿದ್ಮೇಲೆ. ನಿಮ್ಮ ಡಿಫ್ರೆಂಟ್ ಶೇಡ್ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ, ಏನು ಅನಿಸ್ತಿದೆ ಇವತ್ತಿಗೆ? ಬಿಕಾಸ್ ಹೌಸ್ಫುಲ್ ಶೋಗಳು, ವರ್ಡ್ ಆಫ್ ಮೌತಿಂದ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಹೇಳಿ, ನಿಮ್ಗೆ ಏನು ಅನಿಸ್ತಿದೆ? ನಮ್ಮ ಸಿನಿಮಾದಲ್ಲಿ ನನ್ನದೇ ಒಂದು ಮಾತಿದೆ, ವಾಟ್ ಟೈಮ್ ವಾಟ್ ಹ್ಯಾಪಂಡು ಅಂತ ಹೇಳಿದಾಗ ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು ಅದನ್ನು ದೇವರು ಕರೆಕ್ಟಾಗಿ ಕೊಡ್ತಾರೆ ಅನ್ನೋದು. ನನ್ನ ಇಷ್ಟು 23 ವರ್ಷದ ಸಿನಿ ಜರ್ನಿಯಲ್ಲಿ ಒಂದು ಬ್ರೇಕನ್ನು ದೇವರು ಕರಾವಳಿ ಮೂಲಕ ಕೊಟ್ಟಿದ್ದಾರೆ. ಮಹಾಮಲ್ಲ ಮೂಲಕ ಮಾಸ್ ಎಲಿಮೆಂಟಾಗಿ ನಾನು ಜನರ ಮಧ್ಯದಲ್ಲಿ ಕೂರುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಆ ಕಾಮಿಡಿ ಮಿತ್ರನ ಆ ನೆರಳನ್ನು ತೆಗೆದು ಒಬ್ಬ ಪೋಷಕ ನಟನಾಗಿ ಜನರನ್ನು ರಿಸೀವ್ ಮಾಡುವಂಥ ಮಟ್ಟಕ್ಕೆ ಆಗಿದೆ. ತುಂಬ ಖುಷಿ ಇದೆ ಆ ಜನರ ಅಪ್ರಿಷಿಯೇಷನ್. ಆ ಥಿಯೇಟ್ರಿಗೆ ಹೋದಾಗ ಸಿಕ್ಕುವಂಥ ಚಪ್ಪಾಳೆ, ನಾವು ಎಲ್ಲೋ ನಿಂತ್ಕೊಂಡು ಕಾಫಿ ಕುಡಿದಾಗ ಜನ ಓಡಿ ಬಂದು ಮಹಾಬಲ ಅಂತ ಕರೆಯುವಂಥದ್ದು, ತಪ್ಪಿಕೊಳ್ಳುವಂಥದ್ದು, ನಮ್ಮನೆಯವನವನು ನಮ್ಮೂರವನು ಅನ್ನೋವಂಥ ಪ್ರೀತಿಯನ್ನು ತೋರಿಸುವಂಥದ್ದು, ದಟ್ ಈಸ್ ಒಬ್ಬ ಕಲಾವಿದರಿಗೆ ಇದಕ್ಕಿಂತ ದೊಡ್ಡ ಒಂದು ಖುಷಿ ಮತ್ತೊಂದಿಲ್ಲ ಅನ್ಕೋತೀನಿ. ವೆರಿ ಗ್ರೇಟ್ಫುಲ್ ಟು ಡೈರೆಕ್ಟರ್ ಗುರುದತ್ ಗಾಣಿಗ ಅವರಿಗೆ. ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾದಲ್ಲಿ ನೀವು ಒಂದಷ್ಟು ಕಡೆ ತುಳು ಮಾತಾಡ್ತೀರಿ. ಸಾಕಷ್ಟು ಜನರಿಗೆ ಮಿತ್ರ ಅವರು ಕನ್ಫ್ಯೂಸ್ ಆಗ್ಬಿಟ್ಟು, ಇಷ್ಟು ಒಳ್ಳೆ ತುಳು ಮಾತಾಡ್ತಾರಲ್ಲ, ಇವ್ರು ಮೂಲತಃ ಯಾವ ಊರವರು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ನಿಮ್ಮ ಊರು, ನೀವು ಓದಿದ್ದು ಬೆಳೆದಿದ್ದೆಲ್ಲ ಎಲ್ಲಿ? ನಾನು ಹುಟ್ಟಿದ್ದು ಕೇರಳ, ಕೊಟ್ಟಯಂ ಡಿಸ್ಟಿಕಲ್ಲಿ. ನನ್ನ ಬೇಸಿಕ್ ಮೊದಲ ಎಜುಕೇಷನ್ಸ್ ಅಲ್ಲೇ ಆಗುತ್ತೆ. ನಮ್ಮ ತಂದೆಯವರಿಗೆ ಸ್ವಲ್ಪ ಆರ್ಥಿಕ ಮುಗ್ಗಟ್ಟುಗಳು ಬಂದಾಗ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನೆರಿಯ ಗ್ರಾಮ ಗಂಡಿಬಾಗಿಲು ಅನ್ನೋ ಊರಿಗೆ ನಾವು ಬರ್ತೀವಿ. ಅಲ್ಲಿಂದ ನಾನು ಯಕ್ಷಗಾನ, ತುಳು, ಕೊಂಕಣಿ, ಮಲಯಾಳಂ ಎಲ್ಲ ನನಗೆ ಬದುಕೊಂಡು ಬಂದಿದ್ದು. ಆಮೇಲೆ ನನ್ನ ಪ್ರೌಢ ಶಿಕ್ಷಣ ಬಂದ್ಬಿಟ್ಟು ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆಯುತ್ತೆ. ಚಾಮರಾಜನಗರ CRB ಕಸ್ತರಾಜ ಬಾಲರಪಟ್ಟಣ ಹಾಸ್ಟೆಲಲ್ಲಿ ನಾನು ಇದ್ದಿದ್ದು. ಅಲ್ಲಿ ಎಲ್ಲ ಊರಿನ ಹುಡುಗರು ಇದ್ದರು. ಹುಬ್ಳಿಯವರು, ಧಾರವಾಡದವರು, ಬಿಜಾಪುರದವರು, ಗುಲ್ಬರ್ಗದವರು, ಭದ್ರಾವತಿಯವರು, ಮಂಗಳೂರವರು ಎಲ್ಲ ಇದ್ದ ಕಾರಣ ನನಗೆ ಈ ಭಾಷೆಗಳನ್ನು ಮತ್ತು ಭಾಷೆಯ ಸ್ಲ್ಯಾಂಗನ್ನು ಕಲಿಯೋದು ನನಗೆ ಭಾಳ ಸುಲಲಿತ ಆಗೋಯಿತು. ಜೊತೆಗೆ ರಂಗಭೂಮಿ ಚಟುವಟಿಕೆ ಇದ್ದ ಕಾರಣ ನನಗೆ ಭಾಷೆ, ಮಂಡ್ಯ ಸ್ಲ್ಯಾಂಗ್ ಅಂದರೆ ಮಂಡ್ಯ ಸ್ಲ್ಯಾಂಗು, ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಆದರೆ ಉತ್ತರ ಕರ್ನಾಟಕ ಸ್ಲ್ಯಾಂಗ್, ತಮಿಳು, ತೆಲುಗು ಏನೆಲ್ಲವೂ ಮಾತಾಡುವಂಥ ಒಂದು ನೈಪುಣ್ಯತೆ ನನಗೆ ಬಾಲ್ಯದಲ್ಲಿ ಸಿಕ್ಕಿರುವ ಕಾರಣ ಅದಾದಮೇಲೆ ಪುನಃ ಮಂಗಳೂರಿಗೆ ಬರ್ತೀನಿ ನಾನು ಎಜುಕೇಷನ್ಗೋಸ್ಕರ. ಸೆಂಟ್ರಲ್ ಯೂನಿವರ್ಸಿಟೀಸ್ ಕಾಲೇಜಲ್ಲಿ ನನ್ನ PUC ನಾನು ಮುಂದುವರಿಸ್ತೀನಿ. ಅದಾದಮೇಲೆ ಅಲ್ಲೇ ನಾನು ಕೆಲಸಕ್ಕೆ ಸೇರ್ಕೋತೀನಿ. ಆಮೇಲೆ ಕೊಡಗು ಜಿಲ್ಲೆಗೆ ಬಂದು ಒಂದು ರೆಸಾರ್ಟ್ ಅಂದರಲ್ಲಿ ಮ್ಯಾನೇಜರಾಗಿ ನಾನು ಕೆಲಸ ಮಾಡ್ತೀನಿ. ಆ ಮೂಲಕ ಸಿನಿಮಾ ರಂಗಕ್ಕೆ ಧಾರಾವಾಹಿಗೆ ಬಂದು ಧಾರಾವಾಹಿ ಮೂಲಕ ಸಿನಿಮಾಗಳಲ್ಲಿ ಅಭಿನಯಿಸ್ತವೆ. ಇವತ್ತು ನಿಮ್ಮ ಚಾಯ್ಸ್ ರೈಟ್ ಅಂತ ಯಾವತ್ತಾದರೂ ಸರ್, ಸಿನಿಮಾ ಅಂತ ಹೇಳಿದರೆ ಅನ್ಪ್ರೆಡಿಕ್ಟೇಬಲ್, ಯಾವಾಗ ಸಿಗುತ್ತೆ ಆಪರ್ಚುನಿಟೀಸ್ ಎಲ್ಲ ಹೇಳೋದಕ್ಕಾಗಲ್ಲ. ಸೊ ಇವತ್ತು ಏನು ಅನಿಸ್ತಿದೆ, ನೀವು ಮಾಡಿರೋ ಚಾಯ್ಸ್ ರೈಟ್ ಅನಿಸ್ತಿದೆಯಾ? ಹೇಗೆ, ಎಷ್ಟು ಕಷ್ಟ ಈ ಫೀಲ್ಡ್, ಹೇಗೆ ವರ್ಕ್ ಆಗುತ್ತೆ? ನನಗೆ ನಾನು ರಾಂಗ್ ಚಾಯ್ಸ್ ಮಾಡಲೇ ಇಲ್ಲ. ನೋಡಿ, ಕೆಲವರು ಕೆಲಸ ಮಾಡೋದು ಊಟಕ್ಕೋಸ್ಕರ, ಕೆಲವರು ಕೆಲಸ ಮಾಡೋದು ಕನಸಿಗೋಸ್ಕರ. ನಾನು ಕನಸಿಗೋಸ್ಕರ ಕೆಲಸ ಮಾಡುವಂಥ ಒಬ್ಬ ಕನಸುಗಾರ. ಪೇಮೆಂಟ್ ತಗೊಂಡ್ರಿ ಸರ್ ಈ ಸಿನಿಮಾಗೆ? ಪೇಮೆಂಟಿಗೆ ಜನ ಕೊಟ್ಟಿದ್ದಾರಲ್ಲ ದೊಡ್ಡ ಇದು. ನನಗೆ ನನ್ನನ್ನು ಡೀಸೆಂಟಾಗಿ, ತುಂಬ ಪ್ರೊಡಕ್ಷನ್ ಹೌಸ್ ನನ್ನ ಭಾಳ ಡೀಸೆಂಟಾಗಿ ನೋಡ್ಕೊಂಡಿದ್ದಾರೆ. ತುಂಬ ನಾನೊಬ್ಬ ಸ್ಟೇಟ್ ಅವಾರ್ಡ್ ವಿನ್ನರು, 140 ಸಿನಿಮಾದಲ್ಲಿ ಅಭಿನಯಿಸಿದ ಕಲಾವಿದ, ಹಿರಿಯ ಕಲಾವಿದರು ಅನ್ನೋ ಗೌರವ ನನಗೆ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಭಾಳ ಒಳ್ಳೆಯ ಸಂಭಾವನೆಯನ್ನು ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ. ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ನಾನು ನೋಡ್ಕೊಂಡಿದ್ದಾರೆ. ಎಲ್ಲೂ ನನಗೆ ಇರಿಸುಮುರ್ಸು ಆಗೋ ರೀತಿಯಲ್ಲಿ ಅವ್ರು ನಡ್ಕೊಂಡಿಲ್ಲ. ದೇ ಪೇಡ್ ಮೀ ವೆಲ್. ತುಂಬ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ, ತುಂಬ ಒಳ್ಳೆಯ ಸಂಭಾವನೆ ಕೂಡ ಕೊಟ್ಟಿದ್ದಾರೆ. ಈ ಸಿನಿಮಾ ಅಂತ ಬಂದಾಗ ಸ್ಟಾರ್ಟಿಂಗ್ ರಿಲೀಸ್ ಆಗೋಕ್ಕೂ ಮುಂಚೆ ಗೊತ್ತಿರಲಿಲ್ಲ ನಮಗೆ. ಬಟ್ ಆಗ ಪ್ರಜ್ವಲ್ ದೇವರಾಜ್ ಅವರ ವಿವಾದ ಸಾಕಷ್ಟು ಮುನ್ನೆಲೆಗೆ ಬರುತ್ತೆ ಡಬ್ಬಿಂಗ್ ವಿಚಾರವಾಗಿ. ಸೊ ಅದು ಪ್ರಚಾರದ ಗಿಮಿಕ್ ಅಂತೇಳಿ ತುಂಬ ಜನ ಅಂದ್ಕೊಂಡ್ರು. ಸೊ ನೀವೇನು ಹೇಳ್ತೀರಿ, ಯಾಕೆ ಹೀಗಾಯಿತು? ಬಿಕಾಸ್ ಸಿನಿಮಾ ಸಖತ್ತಾಗಿದೆ, ಸಾಲಿಡ್ ಆಗಿದೆ, ಅವರ ಪಾತ್ರ ನೋಡೋಕೆ ಅಷ್ಟೇ ಖುಷಿ ಆಗುತ್ತೆ. ಈ ಒಂದು ವಿಚಾರ ಯಾಕೆ ಹೀಗಾಯಿತು ಅಂತೇಳಿ ನಿಮ್ಗೆ ಅನ್ಸುತ್ತೆ? ನೋಡಿ, ಸಿನಿಮಾದವರಿಗಿಂತ ಅಥವಾ ಸಿನಿಮಾ ಪತ್ರಕರ್ತರಿಗಿಂತ ಭಾಳ ಬುದ್ಧಿವಂತರಿದ್ದಾರೆ ಪ್ರೇಕ್ಷಕರು, ಭಾಳ ಅಡ್ವಾನ್ಸ್ಡ್ ಇದ್ದಾರೆ. ನಾವು ಅವ್ರನ್ನ ಮೋಸ ಮಾಡೋದಕ್ಕಾಗೋದಿಲ್ಲ. ಅವ್ರು ಭಾಳ ಅದ್ಭುತವಾಗಿ ಅದನ್ನು ಜಡ್ಜ್ ಮಾಡ್ತಾರೆ. ಯಾವುದು ಡ್ರಾಮಾ ಅಲ್ಲ, ಯಾವುದು ಗಿಮಿಕ್ ಅಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಇಂಥ ಒಳ್ಳೆಯ ಸಿನಿಮಾಗೆ ಗಿಮಿಕ್ ಮಾಡಿ ಮಾರ್ಕೆಟಿಂಗ್ ಮಾಡುವಂಥ ಪರಿಸ್ಥಿತಿಯನ್ನು ಗುರುದತ್ ಗಾಣಿಗವರಿಗಾಗಲಿ ಪ್ರಜ್ವಲ್ ದೇವರಾಜ್ಗಾಗಲಿ ಇರಲಿಲ್ಲ. ಇದರ ಸಣ್ಣ ಒಂದು ಮಾತಿನ
ವ್ಯತ್ಯಾಸ, ಸಣ್ಣ ಒಂದು ಕಮ್ಯುನಿಕೇಷನ್ ಗ್ಯಾಪಲ್ಲಿ ಇದಾಗಿರುವಂಥದ್ದು. ಇರಲಿ ಮುಂದೆ ಸರ್ ಮಳೆಯಲ್ಲಿ ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಒಂದಷ್ಟು ಒಳ್ಳೆ ಸಿನಿಮಾ ನಾನು ಪರ್ಸ್ನಲಿ ನೋಡಿದಾಗ 2 ಸರ್ತಿ ನೋಡಿದೆ, ತುಂಬ ಇಷ್ಟ ಆಯಿತು. ಸ್ಕ್ರೀನ್ ಪ್ಲೇ ಆಗಿರ್ಬೋದು ಎಲ್ಲದೂ ಟಾಪ್ ನಾಚಲ್ಲಿದೆ. ಸೊ ಒಂದಷ್ಟು ಜನ ಬರ್ತಾರೆ, ಕಥೆನೇ ಇಲ್ಲ, 2 ನಿಮಿಷದ ರಿವ್ಯೂಗಳನ್ನ ಕೊಟ್ಬಿಡೋದು. ಸೊ ಅದರಿಂದ ಈಗ ಕೆಲವರು ನೋಡಬೇಕು ಅಂತ ಕುತೂಹಲದಲ್ಲಿ ಇರ್ತಾರೆ. ಈ 2 ನಿಮಿಷದ ರಿವ್ಯೂ ನೋಡಿಕೊಂಡು ಅಥವಾ ಯೂಟ್ಯೂಬಲ್ಲಿ ಎಲ್ಲರೂ ಕೂಡ ವಿಮರ್ಶಕರಾಗಿಬಿಟ್ಟಿದ್ದಾರೆ. ಸೊ ವಿಮರ್ಶೆ ಮಾಡೋದು, ರಾಂಗ್ ಇನ್ಫಾರ್ಮೇಷನನ್ನು ಪಾಸ್ ಮಾಡೋದು. ಬಿಕಾಸ್ ನಮಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆದಾಗಲೇ ಗೊತ್ತಾಗೋದು ಸ್ಟೋರಿನೇ ಇಲ್ಲ ಅಂತ ಹೇಳೋದು, ಲ್ಯಾಗ್ ಆಗಿದೆ ಅಂತ ಹೇಳೋದು, ಈ ರೀತಿ ಎಲ್ಲ ಒಂದು ಕೆಲಸವನ್ನು ಮಾಡ್ತಾರೆ. ನೀವೇನು ಹೇಳ್ತೀರಿ ಅಂತ? ನೋಡಿ, ಅಬೌಟ್ ಬ್ಯೂಟಿ ಆ್ಯಂಡ್ ಟೇಸ್ಟ್ ವಿ ಕೆನಾಟ್ ಡಿಸ್ಕಸ್. ನಿಮಗೆ ಹುಳಿ ತುಂಬ ಇಷ್ಟ, ನನಗೆ ಸಿಹಿ ತುಂಬ ಇಷ್ಟ, ಅವರಿಗೆ ಖಾರ ತುಂಬ ಇಷ್ಟ. ನಿಮಗೆ ಸಿಹಿ ಇಷ್ಟ ಆಗಬೇಕು ಅಂತ ನಾನು ಫೋರ್ಸ್ಫುಲ್ಲಾಗಿ ಮಾಡೋಕ್ಕಾಗೋದಿಲ್ಲ. ಪ್ರೊಡಿಕ್ಷನ್ ರಿವ್ಯೂ ಅನ್ನೋದು ನಿಮ್ಮ ಪರ್ಸನಲ್ ಒಪಿನಿಯನ್ಸ್, ಅದು ನಿಮ್ಮ ವೈಯಕ್ತಿಕವಾಗಿ ನೀವು ಅದೇ ಹೇಳ್ತಾ ಇದ್ದೀನಿ. ನಾವು ಒಂದು ತಪ್ಪುಗಳಿದ್ದರೆ ತಪ್ಪುಗಳನ್ನು ಭಾಳ ಅದು ಹೇಳಬೇಕು, ತಿದ್ದಬೇಕು. ಈಗ ಆಲ್ರೆಡಿ ಆಗಿಬಿಟ್ಟಿದೆ. ಈ ಥರ ಪ್ರೊಡಿಕ್ಷನ್ ಮಾಡುವಂಥವ್ರು ಸಿನಿಮಾಕ್ಕೂ ಮುಂಚೆ ಒಂದು ಸಲ ಸಿನಿಮಾ ನೋಡಿಬಿಟ್ಟು ಎಡಿಕ್ಟ್ ಆಗೋ ಟೈಮಲ್ಲಿ ಸಿನಿಮಾ ಮಾಡಿಬಿಟ್ಟು ಅವರ ರಿವ್ಯೂಸನ್ನು ತಗೊಂಡು ನಾವೇ ಸಿನಿಮಾ ಮಾಡಬೇಕಾಗತ್ತೆ. ನೋಡಿ, ಇದ್ದೇ ಇರ್ತಾರೆ. ನಾವು 100 ಜನರಲ್ಲಿ ಒಂದು 3-4 ಜನ ಅಲ್ಲ, ಅದು ನಾನು ಹೇಳೋಕ್ಕಾಗಲ್ಲ. ಬಟ್ ಅವರ ಮೆಂಟಾಲಿಟಿ ಅದು. ನಾನು ಹೇಳಲೇಬೇಕು, ನಾನು ಏನಾದರೂ ಹೇಳಿದ್ರೇ ನಾನು ಬುದ್ಧಿವಂತ ಅಂತ ಹೇಳುವಂಥದ್ದು. ಬಟ್ ನಾವೆಲ್ಲ ಹೊಗಳಿಕೆಯನ್ನು ನಾವು ತಗೊಳ್ಳುವಾಗ ನಮ್ಮ ಮಿಸ್ಟೇಕ್ಗಳನ್ನು ಕೂಡ ನಾವು ತಗೋಬೇಕಾಗತ್ತೆ. ಬಟ್ ಅದರಿಂದ ಒಂದು ಒಳ್ಳೆ ಪ್ರಾಜೆಕ್ಟು, ಒಂದೊಳ್ಳೆ ಕನಸು, ಒಂದು ನೆಲದ ಮಣ್ಣಿನ ಕತೆ ಹಾಳಾಗಬಾರ್ದು. ಇಷ್ಟ ಆಗದಿದ್ದರೆ ರಿವ್ಯೂ ಮಾಡೋದೇ ಬೇಡ. ಅವ್ರಿಗೆ ಇಷ್ಟ ಆಗದೆ ರಿವ್ಯೂ ಮಾಡೋದೇ ಬೇಡ. ಬಟ್ ಅದು ಪರ್ಸನಲ್ ಒಪಿನಿಯನ್ ತಗೊಳ್ಳಿ, ಯಾಕಂದರೆ ಜನರಿಗೆ ಇಷ್ಟ ಆಗಿದೆ. ಒಂದು ಒಂದು ಪತ್ರಿಕೆಯಲ್ಲಿ ಗಾಳಿಪಟ ಸಿನಿಮಾ ರಿಲೀಸ್ ಆದಾಗ ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಡೈಲಿ ಪೇಪರಲ್ಲಿ, ದೊಡ್ಡ ಒಂದು ನ್ಯಾಷನಲ್ ಪೇಪರಲ್ಲಿ ಗಾಳಿಪಟ ಧೂಳಿಪಟ ಅಂತ ಹೇಳ್ಬಿಟ್ಟು ಹೆಡ್ಲೈನ್ಸ್ ಆಗುತ್ತದು. ಐ ಡೋಂಟ್ ನೋ ವಿಚ್ ಪೇಪರ್ ಇಟ್ ಈಸ್, ನಾನು ಅದು ಕೊಟ್ಟು ಮಾಡ್ತಾಯಿಲ್ಲ. ಗಾಳಿಪಟ ಧೂಳಿಪಟ ಆಯಿತಾ? ಧೂಳಿಪಟ ಆಯಿತು ಎಲ್ಲಿ? ಬಾಕ್ಸ್ ಆಫೀಸಲ್ಲಿ ಆಯಿತು. ರಿವ್ಯೂಗಳ ಮೇಲೆ ಸಿನಿಮಾಗಳು ಸೋತಿರೋದು ಭಾಳ ವಿರಳ. ಸಿನಿಮಾನ ಗೆಲ್ಲಿಸುವಂಥವ್ರು, ನಾವು ಸಿನಿಮಾ ಮಾಡ್ತಿರೋದು ಪ್ರೇಕ್ಷಕರಿಗೋಸ್ಕರ. ಪ್ರೇಕ್ಷಕರು ಅದನ್ನು ಬಂದು ನೋಡ್ತಾರೆ. ವರ್ಡ್ ಆಫ್ ಮೌತ್ ಅದು ಪಬ್ಲಿಸಿಟಿ ಮಾಡ್ಕೊಂಡು ಹೋಗುತ್ತೆ. ಇನ್ ಸ್ಪೈಟ್ ಆಫ್ ಆಲ್ ದಿಸ್ ರಿವ್ಯೂಸ್, ಥಿಯೇಟ್ರಲ್ಲಿ ನೋಡಿದ್ರೆ ಜನ ಫುಲ್ ಇರ್ತಾರೆ. ಅವರೊಂದು ಇಮೋಷನ್ಸ್ನ ಹೊರಗಡೆ ಹಾಕುವಂಥ ವಿಡಿಯೋಸ್ಗಳನ್ನ ನೋಡ್ತೀವಿ ನಾವು. ಸೊ ಅದಕ್ಕೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ. ನಿಮ್ಗೆ ಹೇಳಿದ್ರಲ್ಲ, ನಾನು ನಿಮಗೆ ಭಾಳ ಚೆನ್ನಾಗಿ ಹೇಳಿದೆ. ನಾನು ಸಿನಿಮಾದವರಿಗಿಂತ, ಸಿನಿಮಾ ಪತ್ರಕರ್ತರಿಗಿಂತ ಪ್ರೇಕ್ಷಕರು ಭಾಳ ಬುದ್ಧಿವಂತರು. ಅವ್ರಿಗೆ ಗೊತ್ತು ವಾಟ್ ಟು ಡೂ, ಹೌ ಟು ಡೂ ಅನ್ನೋದನ್ನು. ಅವರು ಅದನ್ನು ಹೃದಯಕ್ಕೆ ತಗೊಂಡ್ರೆ ಅದನ್ನು ತಗೊಂಡೋಗುವಂಥ ರೀತಿಯೇ ಬೇರೆ. ಸೊ ಏನೋ ಇರ್ತವೆ ಒಳಗಡೆ. ಸಿನಿಮಾ ನಾನು ರಿವ್ಯೂ ಮಾಡಬೇಕು ಅಥವಾ ನೀವು ಹೇಳ್ದಂಗೆ ಅವ್ರ ಮನಸ್ಥಿತಿ ಅದು. ಚೆನ್ನಾಗಿ ತುಂಬ ಏನೂ ಚೆನ್ನಾಗಿಲ್ಲ, ಒಂದು 100 ಜನ ಬಂದು ಈ ಸಿನಿಮಾ ಚೆನ್ನಾಗಿಲ್ಲ ಅಂದರೆ 100 ಜನ ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಬ್ಬ ಅದರಲ್ಲಿ ಟೆಕ್ನಿಕಾಲಿಟಿ ಹುಡುಕುತ್ತಾರೆ. ಯಾರೋ ಒಬ್ಬರು ನಮಗೆ ಬೇಡ ಎಕ್ಸ್ಪ್ರೆಸೆಡ್ ಸರ್, ಅದು ಏನಕ್ಕೆ ಅದು ಆ ರೀತಿ ಕ್ಯಾಮ್ರಾ ಬಂದು ಹೀಗೆ ಬಂದು ಅಷ್ಟು ಸ್ಲೋ ಅನಿಸಿಲ್ವ? ಸಿನಿಮಾ ಲೆಂತ್ ಬಂತು 2 ಗಂಟೆ 6 ನಿಮಿಷ, ಅಲ್ಲಿ ಲ್ಯಾಗಿಲ್ಲ. ಅದು ಈಗಿನ ಟ್ರೆಂಡು. ಅದೇ ನಾವು ಮಲಯಾಳಮಲ್ಲಿ ನೋಡಿದರೆ, ಅದೇ ನಾವು ತಮಿಳ್, ಓ ವಾವ್ ಏನು ಕ್ಯಾಮ್ರಾ ವರ್ಕ್ ಗುರು, ಏನು ಅದು ಡಿಸಾಲ್ವ್ ಆಗುವಂಥದ್ದು, ಎಡಿಟಿಂಗ್ ಪ್ಯಾಟರ್ನು. ಆ ಗಾಡಿ ದೊಡ್ಡವರ ಹತ್ರ ಬಂದು ಗಾಡಿ ಬಂದು ಆ ನೆರೇಷನ್ ವೆರಿ ಹೊಸದು. ಕನ್ನಡಗೆ ತುಂಬ ಹೊಸದದು ಆ ಎಡಿಟಿಂಗ್ ಪ್ಯಾಟರ್ನ್. ಅದು ನನ್ನ ಬಗ್ಗೆ ಏನು ಮಾತಾಡ್ತಾರೆ, ಕಂಬಳದ ಬಗ್ಗೆ, ಗೋವಿಂದೇಗೌಡ ಚಪ್ಪಲಿ ಕೊಡ್ತಾರೆ, ಚಪ್ಪಲಿ ಹಾಕ್ತಾರೆ ದೊಡ್ಡ ದಡಿಗಳಿಗೆ, ನನ್ನ ಚಪ್ಪಲಿ ಸಮಾನ ಅಂತ ಹೇಳ್ಬಿಟ್ಟು. ಏನಾಯಿತು ಅಂತ ಹೇಳುವಾಗ ಅಲ್ಲಿಂದ ಕ್ಯಾಮ್ರಾ ರೊಟೇಟ್ ಆಗಿ ರಿಯಲ್ ಸೀನಿಗೆ ಬಂದು ವಾಪಸ್ ಇಲ್ಲಿಗೆ ಬರುವಂಥದ್ದು. ವೆರಿ ಟೆಕ್ನಿಕಲಿ ಮೇಡ್ ಅದು. ಅದಕ್ಕೆ ಎಷ್ಟು ಗಂಟೆಗಳ, ಎಷ್ಟು ದಿವಸಗಳ ಕೆಲಸ ಇದೆ ಅದು. ನಮ್ಮ ಕ್ಯಾಮ್ರಾಮನ್ನ ಅದನ್ನು ಮಾಡಿರುವಂಥದ್ದು. ಬೇರೆ ಅವರು ನೋಡಿ ಅದನ್ನು ಭಾಳ ಟೆಕ್ನಿಕಲಾಗಿ ಎಂಜಾಯ್ ಮಾಡ್ತಾರೆ. ಈಗ ಜೆನ್ಜಿ ಏನಿದ್ದಾರೆ, ವಾವ್ ಅವ್ರು ಟೆಕ್ನಿಕಲಾಗಿ ಮಾತಾಡ್ತಾರೆ. ನನ್ನ ಮಗ ಅವನು ಭಾಳ ದೊಡ್ಡ ಸಿನಿಮಾ ಪ್ರೇಮಿ. ಅವನು ಎಲ್ಲ ಭಾಷೆ ಸಿನಿಮಾಗಳನ್ನು ನೋಡ್ತಾನೆ. ಅವನು ಬಂದು ನನಗೆ ಫಸ್ಟ್ ಟೈಮ್ ನನಗೆ ಅವನು ಹೇಳಿದ್ದು, ಒಂದು ಸೂಪರ್ ಸಿನಿಮಾ ನೋಡಿದೆ, ಟೆಕ್ನಿಕಲಿ ಸೌಂಡ್ ಸಿನಿಮಾ ನೋಡಿದೆ ನಾನು. ಆ ಎಲಿವೇಷನ್ಸ್ ಎಲ್ಲವೂ ಕೂಡ ಸೂಪರ್ ಆಗಿದೆ ಸಿನಿಮಾದಲ್ಲಿ. ದಿಸ್ ಗೋಯಿಂಗ್ ಟು ರಾಕ್ ಅಂತ ಫಸ್ಟ್ ರಿವ್ಯೂ ಕೊಟ್ಟವನೇ ಅವನು.
ಯೂಶ್ವಲಿ ನಾನು ಕರ್ಕೊಂಡು ಹೋಗೋದೆ ಏನು ಪಾಪ ಏನು ಪಾಪ ನಾನು ಬೈಕೊಂಡೇ ಬರೋದು 90%. ಬಟ್ ಫುಲ್ಲಾಗಿ ನನಗೆ ಮನೆಯಲ್ಲೇ ನನಗೆ ಫಸ್ಟ್ ರಿಸಲ್ಟ್ ಸಿಗ್ತದೆ. ಜನ್ಸಿಗಳಿಗೆ ಭಾಳ ಇಷ್ಟ ಆಗಿದೆ. ಹೊಸ ಅಲೆಯ ಚಿತ್ರಗಳನ್ನು ಇಷ್ಟಪಡುವಂಥವ್ರಿಗೆ, ಒಳ್ಳೆಯ ಟೆಕ್ನಿಕಾಲಿಟಿಗಳನ್ನು ಇಷ್ಟಪಡುವಂಥವ್ರಿಗೆ ಭಾಳ ಇಷ್ಟ ಆಗಿದೆ. ಫ್ಯಾಮಿಲಿಗೆ ಇಷ್ಟ ಆಗಿದೆ, ಮಕ್ಕಳಿಗೆ ಇಷ್ಟ ಆಗಿದೆ, ರೈತರಿಗೆ ಇಷ್ಟ ಆಗಿದೆ. ಇನ್ನು ಯಾರಿಗೆ ಇಷ್ಟ ಆಗಬೇಕು? ಇಷ್ಟ ಆಗಿದ್ರು ಇರ್ತಾರೆ ಡೈಲಿ.